2 ದಿನಗಳ ಕಾಲ ಪ್ರಧಾನಿ ಮೋದಿ ಇಸ್ರೇಲ್ ಪ್ರವಾಸ, ದ್ವಿಪಕ್ಷೀಯ ವ್ಯಾಪಾರ, ರಕ್ಷಣಾ ಸಹಕಾರವನ್ನ ಹೆಚ್ಚಿಸಲು ಸಭೆ, ಮಧ್ಯಪ್ರಾಚ್ಯದ ಉದ್ವಿಗ್ನತೆ ನಡುವೆ ಮೋದಿ ಟ್ರಿಪ್. ಕೇರಳ ರಾಜ್ಯಕ್ಕೆ ಕೇರಳಂ ಎಂದು ಮರುನಾಮಕರಣ ಮಾಡಿದ ಕೇಂದ್ರ ಸರ್ಕಾರ, ಕೇರಳಂ ಎಂದು ಮರುನಾಮಕರಣ ಮಾಡಿ ಪ್ರಯೋಜನವಿಲ್ಲ ಎಂದ ಶಶಿ ತರೂರ್, ರಾಜ್ಯಕ್ಕೆ ಹೆಚ್ಚಿನ ಅನುದಾನ ಘೋಷಿಸಿ ಎಂದು ಒತ್ತಾಯ. ಕ್ರಿಕೆಟ್ ಮ್ಯಾಚ್ ವಾಗ್ವಾದ, ಶಿವಮೊಗ್ಗದಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಯ ಕೊಲೆ, ಸಾಕೇತ್ ಮೃತ ವಿದ್ಯಾರ್ಥಿ, ಪ್ರದೇಶದಾದ್ಯಂತ ಉದ್ವಿಗ್ನ ಪರಿಸ್ಥಿತಿ. ವಿದ್ಯಾರ್ಥಿ ಸಾವಿಗೆ ನ್ಯಾಯ ಕೊಡಿಸಲು ಪ್ರಾಮಾಣಿಕ ಪ್ರಯತ್ನ, ಶಾಂತಿಗೆ ಭಂಗವನ್ನುಂಟು ಮಾಡುವವರ ವಿರುದ್ಧ ಕಠಿಣ ಕ್ರಮ, ಶಿವಮೊಗ್ಗ ವಿದ್ಯಾರ್ಥಿಯ ಹತ್ಯೆ ಖಂಡಿಸಿದ ಸಿಎಂ ಸಿದ್ದರಾಮಯ್ಯ. ರೇಣುಕಾಸ್ವಾಮಿ ಕೊಲೆ ಪ್ರಕರಣ ನಕಲಿ ದಾಖಲೆ ಸೃಷ್ಟಿಸಿರುವ ಆರೋಪ, ತನಿಖಾಧಿಕಾರಿ ಗಿರೀಶ್ ನಾಯಕ್ ಪ್ರಕರಣದ ಆರೋಪಿಯನ್ನಾಗಿ ಪರಿಗಣಿಸುವಂತೆ ಮನವಿ. ಮೃತ ಮಹಿಳೆಯರಿಗೂ ಗೃಹಲಕ್ಷ್ಮಿ ಹಣ ಇಲ್ಲದ 2.5 ಲಕ್ಷ ಮಹಿಳೆಯರಿಗೆ ಈವರೆಗೆ 70 ಕೋಟಿ ರೂಪಾಯಿ ಸಂದಾಯ. 2.5 ವರ್ಷಗಳಲ್ಲಿ ಸಾಕಷ್ಟು ಮಂದಿ ನಿಧನ ಖಾತ್ರಿಪಡಿಸದೆ ಲಾಭ ಪಡೆಯುತ್ತಿರುವ ಕುಟುಂಬ ಸದಸ್ಯರು, ನಿಧನರಾದ ಫಲಾನುಭವಿಗಳ ಮಾಹಿತಿ ಪಡೆಯಲು ಮುಂದಾದ ರಾಜ್ಯ ಸರ್ಕಾರ. ವಿವಿಧ ಇಲಾಖೆಗಳಲ್ಲಿ 2.7 ಲಕ್ಷ ಖಾಲಿ ಹುದ್ದೆ ಭರ್ತಿಗೆ ಆಗ್ರಹ, ಧಾರವಾಡದಲ್ಲಿ ಉದ್ಯೋಗಾಕಾಂಕ್ಷಿಗಳ ಪ್ರತಿಭಟನೆ, ಕಾಂಗ್ರೆಸ್ ನಾಯಕರ ಫೋಟೋಗಳಿಗೆ ಬೆಂಕಿ ಹಚ್ಚಿ ಆಕ್ರೋಶ, ಪ್ರತಿಭಟನೆಗೆ ಬಿಜೆಪಿ ಸಾಥ್. ಮಂಡ್ಯದ ಉರಿ ಬಿಸಿಲಿಗೆ ತತ್ತರಿಸಿದ ಜನ, ಫೆಬ್ರವರಿಯಲ್ಲಿಯೇ ಗರಿಷ್ಠ 33 ಡಿಗ್ರಿಗೆ ತಲುಪಿದ ಉಷ್ಣಾಂಶ, ಬೇಸಿಗೆ ಆರಂಭಕ್ಕೂ ಮುನ್ನವೇ ಬಿಸಿಲಿನ ತಾಪಮಾನ ಏರಿಕೆ. ಕ್ಯಾಲಿಫೋರ್ನಿಯಾದಲ್ಲಿ ಸಿಖ್ ವ್ಯಕ್ತಿಯನ್ನ ಅಪಹರಿಸಿ ಹತ್ಯೆ, 57 ವರ್ಷದ ಅವತಾರ್ ಸಿಂಗ್ ಮೃತ ವ್ಯಕ್ತಿ, ಹಾಡು ಹಗಲೇ 3 ಶಂಕಿತರಿಂದ ಅಪಹರಣ, ಪೊಲೀಸರಿಂದ ಮುಂದುವರಿದ ತನಿಖೆ. T20 ವಿಶ್ವಕಪ್ ಟೂರ್ನಿ ಸೂಪರ್ 8ರ ಆರಂಭಿಕ ಪಂದ್ಯದಲ್ಲಿ ಭಾರಿ ಹಿನ್ನಡೆ ಕಂಡ ಟೀಂ ಇಂಡಿಯಾ, ಸೆಮಿಫೈನಲ್ ವಿಶ್ವಾಸ ವೃದ್ಧಿಗೆ ಬೃಹತ್ ಗೆಲುವು ಅಗತ್ಯ.